ಆ, ಕರ್ನಾಟಕ ಕೃಷ್ಣಕ್ಕೆ ಚಿಕ್ಕೋಡಿ ತಾಲೂಕಾಧ್ಯಕ್ಷರಾದಂಥ ಸಂಜೀವ್ ಒಡೆಯರ್ ನಾನು. ಇವತ್ತಿನ ಪರಿಸ್ಥಿತಿ ನೋಡ್ರೆ, ಇವತ್ತಿನ ದೇಶ ಉಳಿಬೇಕಾದ್ರೆ, ದೇಶ ಅಭಿವೃದ್ಧಿ ಆಗಬೇಕಾದ್ರೆ, ದೇಶ ರಕ್ಷಣೆ ಮಾಡಬೇಕಾದ್ರೆ ಹೆಚ್ಚಿನ ಸಂಖ್ಯೆದಾಗ ಯುವಕರ ರಾಜಕೀಯಕ್ಕೆ ಬರುವಂಥದ್ದಾಗಬೇಕು. ರಾಜ್ಯದಾಗ ಆಡಳಿತ ಮಾಡುತ್ತ ಸರ್ಕಾರ ಇವತ್ತು ಭ್ರಷ್ಟಾಚಾರದಾಗ ತೊಡ್ಕೊಂಡೈತಿ. ಅದಲ್ದ ಸರಿಯಾಗಿ ಜನರಿಗೆ ಮೂಲಭೂತ ಸೌಕರ್ಯ ಕೊಡೋದ್ರೊಳಗೆ ವಿಫಲ ಆಗೈತಿ. ಇದನ್ನು ನಾವು ಖಂಡಿಸ್ತೀವಿ. ಹೆಚ್ಚಿನ ಸಂಖ್ಯೆದಾಗ ಯುವಕರಿಗೆ ರಾಜಕೀಯಕ್ಕೆ ಬಂದರೆ ಒಳ್ಳೆಯದಾಗ್ತೈತಿ. ಬರುವಂಥ ಸ್ಥಳೀಯ ಚುನಾವಣೆ ಇದಾವಲ್ಲ, ಆ ಚುನಾವಣೆದಾಗ ಹೆಚ್ಚಿನ ಸಂಖ್ಯೆದಾಗ ಗ್ರಾಮ ಮಟ್ಟದಾಗ ಯುವಕರು ಸ್ಪರ್ಧೆ ಮಾಡಬೇಕು. ಈ ನಾಡಿಗಾಗಲಿ ಈ ದೇಶಕ್ಕಾಗಲಿ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದಾಗಲಿ, ನಮ್ಮದು ಸಂವಿಧಾನ ಉಳಿಸೋದಾಗಲಿ, ಅನೇಕ ವಿಚಾರ ಇಟ್ಕೊಂಡು ಇವತ್ತು ಯುವಕರು ಬಂದಂದ್ರೆ ಎಲ್ಲೋ ಒಂದು ಕಡೆ ನಾವು ಹಿರಿಯರು ನಮ್ಮ ರಾಮರಾಜ್ಯ ಕಂಡಂಥ ಕನಸು ನನಸಾಗುವಂಥ ಸಾಧ್ಯತೆ ಐತಿ. ಇವತ್ತಿನ ಸರ್ಕಾರಗಳು ಭ್ರಷ್ಟಾಚಾರದಿಂದ ತುಳುಕ್ತಾ ಇದೆ. ಅದನ್ನು ಖಂಡಿಸಿ ಯುವಕರು ಬರಬೇಕು. ಪ್ರತಿ ಗ್ರಾಮ ಪಂಚಾಯತಿಗೆ ವರ್ಷಕ್ಕೆ ಆಗಲಿ 5 ವರ್ಷಕ್ಕಾಗಲಿ ಕೋಟಿಗಟ್ಟಲೆ ಅನುದಾನ ಕೊಟ್ಟರು ಇವತ್ತಿನವರೆಗೂ ಸಾರ್ವಜನಿಕರಿಗೆ ಒಂದು ರಸ್ತೆ ಇರ್ಬೋದು, ಒಂದು ಗಟಾರ ಇರ್ಬೋದು, ಒಂದು ನೀರಿನಿರ್ಬೋದು, ಅನೇಕ ವಿಚಾರಗಳು, ಅನೇಕ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಸರ್ಕಾರ, ಪಂಚಾಯತಿ ಅಧಿಕಾರಿಗಳು, ರಾಜ್ಯ ಅಧಿಕಾರಿಗಳು ವಿಫಲಾಗಿದ್ದಾರೆ. ಇದನ್ನು ಖಂಡಿಸ್ತೀವಿ. ಇದನ್ನು ವಿರೋಧಿಸಬೇಕು. ಯುವಕರು ಇದನ್ನು ಖಂಡಿಸಬೇಕು. ಏನು ಭ್ರಷ್ಟಾಚಾರ ಮಾಡೋದಲ್ಲ, ಅಂಥ ವಿರುದ್ಧವಾಗಿ ನೀವು ಸಂಘ ಕಟ್ಕೊಂಡ, ಒಂದು ಪಡೆ ಕಟ್ಕೊಂಡ, ಚುನಾವಣೆ ಮುಖಾಂತರ ಇರ್ಬೋದು, ಹೋರಾಟ ಮುಖಾಂತರ ಇರ್ಬೋದು, ತಾವು ಸಾರ್ವಜನಿಕವಾಗಿ ಬಂದು ಹೋರಾಟ ಮಾಡುವಂಥದ್ದಾಗಬೇಕು. ಪಂಚಾಯತಿಗಳು ಸ್ಪರ್ಧೆ ಮಾಡುವಂಥದ್ದು ಇರಬೇಕು. ಅವಾಗ ಮಾತ್ರ ಈ ರಾಜ್ಯ ಉಳ್ಸೋಕ್ಕೆ ಸಾಧ್ಯ ಐತಿ, ಈ ಸಂವಿಧಾನ ಉಳ್ಸೋಕ್ಕೆ ಸಾಧ್ಯ ಐತಿ, ಈ ಹೊಸ ನಾಡನ್ನು ಕಟ್ಟೋಕ್ಕೆ ಸಾಧ್ಯ ಅಂತ ತಮ್ಮ ಈ ವಾಹಿನಿ ಮುಖಾಂತರ ಯುವಕರಿಗೆ ನಾವು ಕರೆ ಕೊಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಯುವಕರು ಈ ನಾಡ ಕಟ್ಟೋಕ್ಕೆ ಹೇಳ್ಬೇಕಂತ ಈ ತಮ್ಮ ವಾಹಿನಿ ಮುಖಾಂತರ ಯುವಕರಿಗೆ ಒತ್ತಾಯ ಮಾಡ್ತಾಯಿದ್ದೀನಿ.